ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಈ ಕೆಲವರಿಗೆ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು, ಸ್ವಲ್ಪ ಬಿಸಿಲಿಗೆ ಹೋದರೆ ಅಥವಾ ಮೂಗನ್ನು ಹಿಂಗೆ ಟಚ್ ಮಾಡಿದರೆ ಅಥವಾ ಏಟು ಬಿದ್ದರೆ ಮೂಗಲ್ಲಿ ರಕ್ತ ಸೋರ್ತದೆ. ಹಂಗಾದಾಗ ಏನು ಮಾಡಬೇಕು? ಇಮಿಡಿಯೇಟಾಗಿ ತಕ್ಷಣವಾಗಿ ತಾತ್ಕಾಲಿಕವಾಗಿ ಆದರೂ ಪರವಾಗಿಲ್ಲ, ಇಮಿಡಿಯೇಟಾಗಿ ಆ ರಕ್ತಸ್ರಾವವನ್ನು ನಿಲ್ಲಿಸಲಿಕ್ಕೆ ಉಪಾಯ ಏನೇನು ಮಾಡೋದು ಬೇಡ, ಆತಂಕಕ್ಕೆ ಒಳಗಾಗೋದು ಬೇಡ. ನೀವು ದಾರಿಯಲ್ಲಿ ಹೋಗಬೇಕಾದ್ರೆ ಬಿಸಿಲಲ್ಲಿ ಹೀಟ್ ಜಾಸ್ತಿಯಾಗಿ ಮೂಗು ಉಚ್ಕೊಳ್ಳೋದು ಅಂತ ಹೇಳ್ತಾರೆ, ಮೂಗು ಬಿಚ್ಕೊಳ್ಳೋದು ಅಂತ ಹೇಳ್ತಾರೆ, ರಕ್ತಸ್ರಾವ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಸಿಂಪಲ್ಲಾಗೆ ಒಂದು ಸ್ವಲ್ಪ ನೀರು ತಗೊಂಡು ತಲೆ ಮೇಲೆ ಹಾಕ್ಬೇಕು, ತಂಪಾಗ್ತದೆ. ಆಮೇಲೆ ಈ ದರ್ಬೆ, ಗರಿಕೆ ಎಲ್ಲಿ ಬೇಕಾದ್ರೆ ರೋಡ್ ಸೈಡ್ ಬೆಳೆದಿರುತ್ತೆ, ಆ ಗರಿಕೆಯನ್ನು ತಗೊಂಬಂದು ಸ್ವಲ್ಪ ಕುಟ್ಟಿ ಅದರ ರಸವನ್ನು ಈ ಕಡೆ ಒಂದನಿ ಈ ಕಡೆ ಒಂದನಿ ಹಾಕಿರಿ, ಅಂಗಾತ ಮಲಗಿಸಿ ಒಂದು 5 ನಿಮಿಷ ಅದೇ ಸ್ಥಿತಿಯಲ್ಲಿ ಇರಲಿಕ್ಕೆ ಹೇಳ್ರಿ. ಅಥವಾ ನೆಕ್ಸ್ಟ್ ಅದು ಬಾಯಲ್ಲಿ ಬರ್ತದೆ, ಬಾಯಲ್ಲಿ ಬಂದಿದ್ದನ್ನು ಕ್ಯಾಕರಿಸಿ ಉಯ್ಯಕ್ಕೆ ಹೇಳ್ರಿ. ಆಮೇಲೆ ತಣ್ಣೀರಿಂದ ಮುಖ ತೊಳ್ಕೊಳಕ್ಕೆ ಹೇಳಿ. ತಕ್ಷಣ ಬ್ಲೀಡಿಂಗ್ ಸ್ಟಾಪ್ ಆಗ್ತದೆ. ಇಷ್ಟು ಮಾಡ್ಕೊಂಡು ಮುಂದಿನ ಚಿಕಿತ್ಸೆಗೆ ನೀವು ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡ್ಬೋದು. ಇದನ್ನು ಮಾಡ್ದಂಗೆ ನೀವು ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ನೀವು ಪ್ರಯತ್ನ ಪಟ್ಟರೆ ದಾರಿಯಲ್ಲಿ ಸಿಕ್ಕಾಪಟ್ಟೆ ರಕ್ತಸ್ರಾವ ಆಗಿ ಬೇರೆ ಇನ್ನೇನೇನೋ ಮಾರಕ ತೊಂದರೆಗಳಿಗೆ ಈಡಾಗಬಹುದು. ಪ್ರಥಮ ಚಿಕಿತ್ಸೆಯಾಗಿ ರಕ್ತಸ್ರಾವವನ್ನು ಸ್ಟಾಪ್ ಮಾಡಲಿಕ್ಕೆ ದರ್ಬೆಯನ್ನು, ಗರಿಕೆಯನ್ನು ಈ ರೀತಿ ಬಳಕೆ ಮಾಡ್ಕೋಬಹುದು. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.